ಲಿಬರೇಟೆಡ್ ಗಿಂತ ಇದು ಲೂಟೆಡ್ ಸರ್ಕಾರ ಅಂತ. ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಚೆನ್ನಾಗಿದ್ಬಿಟ್ರೆ ಸಾಕ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ಆಗಬಹುದು? ಏನ್ ಅವ್ರ ಆಸ್ತಿ ಹೆಚ್ಚಾಗ್ಬೋದು ಮೇಡಮ್. 1400 ಕೋಟಿ ಮಾಡಿದ್ದಾರೆ. ಅವ್ರು ಏನಕ್ಕೆ ಗುಂಡಿ ರಿಪೇರಿ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರು ಓಡಾಡೋದು ಬರೀ ಹೆಲಿಕಾಪ್ಟರ್ ಅಲ್ಲಿ. 224 MLA ಅನ್ಫಿಟ್ ದರಿದ್ರವನ್ನ ತಂದಿಟ್ಟು ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ. ನಿಮ್ಮ ಮಾಫಿಯಾಗಳನ್ನ ನಡೆಸೋಕ್ಕೋಸ್ಕರ ಇವತ್ತು ರಾಜ್ಯಸಭಾ ಆಗಿರ್ಬೋದು, MP ಗಳಾಗಿರ್ಬೋದು, MLA ಕುಮ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯ ಮಲ್ಕೊಂಡ್ಬಿಟ್ಟಿದಾರ? ಪೀಪಲ್ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್. ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ನಿಮ್ಮಿಂದ ನಿರೀಕ್ಷೆ ಮಾಡಬಹುದು? ಪೊಲೀಸ್ ಇಲಾಖೆ ಬೇಕಾಗಿದ್ಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಅದೇ ಈ ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದ್ ಕಡೆ ಬೆಲೆ ಏರಿಕೆ, ಹಾಲಿನ ದರ, ಹೋಟೆಲ್ ಅಲ್ಲಿ ಮೆಟ್ರೋ ತಗೊಳ್ಳಿ. ನೀವು ಬೇಡ ಕಾದೆ ಮಾಡ್ಕೊಳ್ಳಿಕ್ಕೆ ಭ್ರಷ್ಟಾಚಾರ ತಗೊಳ್ಳಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೀವು ಭ್ರಷ್ಟಾಚಾರನೇ, ನೀವು ಫ್ರೀ ಸ್ಕೀಮ್ ಕೊಟ್ಟು ಭ್ರಷ್ಟಾಚಾರನ ನೀವು ಆಕಾಶ ಮುಟ್ಟಿದ್ದೀರಾ ಅಂತಂದ್ರೆ, ಆ ಫ್ರೀ ಸ್ಕೀಮ್ ಅಲ್ಲಿ ಕೊಟ್ಟಿರುವಂತ 1% ದುಡ್ಡು ಈ ಕಡೆ ಭ್ರಷ್ಟಾಚಾರದಲ್ಲಿ 100 ರೂಪಾಯಿ ಹಂಗೆ ವಾಪಸ್ ಇವ್ರು ತಗೊಳ್ತಾ ಇದ್ದಾರೆ. ಅಂದ್ರೆ ಅನ್ನ ಕೊಡೋರು ಬೆಳ್ತಿ ಇವ್ರು ಬರ್ತಾ ಇದೆ. ಸೊ ಐ ಡೋಂಟ್ ಥಿಂಕ್ ಸೊ ಮೇಡಮ್. ಆ ರೀತಿ ಏನೋ ದೊಡ್ಡ ಲಿಬರೇಷನ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ಕೊಳ್ತಾರೆ. ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಎ ಲಿಬರೇಟೆಡ್ ಮೇಡಮ್. ಇಟ್ ಇಸ್ ಲೂಟೆಡ್. ಲಿಬರೇಟೆಡ್ ಗಿಂತ ಇದು ಲೂಟೆಡ್ ಸರ್ಕಾರ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಈಗ ಕ್ಲೀನ್ ಬೆಂಗಳೂರು ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಇದು ನಮ್ ಬೆಂಗಳೂರು ಅಂತ ಹೇಳಿ ಸಾಕಷ್ಟು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಆದ್ರೆ ಮನೆ ಎದುರುಗಡೆ ಇರೋ ಕಸ ಹೋಗ್ತಾ ಇಲ್ಲ, ಆದ್ರೆ ರಸ್ತೆ ಗುಂಡೆಗಳು ಹಾಗೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಹೈಲಿ ಕರಪ್ಷನ್ನು ಈ ಒಂದು ಕಾಂಟ್ರಾಕ್ಟರ್ಗಳು ಮಾಡ್ತಾ ಇರುವಂತ ಕೆಲಸಗಳಲ್ಲಿದೆ. ಏನಕ್ಕೆ ನೋಡಿ, ನಾನು ತಮಿಳ್ನಾಡಿಗೆ ಹೋಗ್ತೀನಿ. ಐಗುಡು ತಮಿಳ್ನಾಡು. ನಾನು ತಮಿಳ್ನಾಡಿಗೆ ಹೋದಾಗ ನಿಮ್ಗೆ ರೋಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಎಲ್ಲೂ ಕೂಡ ಕಿತ್ತೋಗಿರೋ ರೋಡ್ಗಳನ್ನ, ಗುಂಡಿ ರಸ್ತೆನ ನಾನು ಎಲ್ಲೂ ನೋಡಕ್ ಹೋಗಿಲ್ಲ. ಬಟ್ ಬೆಂಗಳೂರಲ್ಲಿ ಅಥವಾ ಏನಕ್ಕೆ ಬೆಂಗಳೂರು ಆಗಿರೋದು ಅಥವಾ ಕಾಮಗಾರಿಗಳಲ್ಲಿ ಯಾಕೆ ಕಳಪೆ ಕಾಮಗಾರಿಗಳಾಗ್ತಾ ಇದೆ ಅಂತಂದ್ರೆ ಭ್ರಷ್ಟಾಚಾರ. ಆಮೇಲೆ ವಿತ್ ಆನ್ ರೆಕಾರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು CMಗೆ ಮತ್ತೆ ಗವರ್ನರ್ಗೆ, ಇದೇ ಡಿ ಕೆ ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ, 3 ಜನರ ಮೇಲೆ ಕಮಿಷನ್ ಕೇಳ್ತಾರೆ ಅಂತಾರೆ. ಓಪನ್ ಆಗಿ ದೇರ್ ಇಸ್ ಅ ರಿಟರ್ನ್ ಕಂಪ್ಲೇಂಟ್. ಈಗ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಪುಟಿಂಗ್ ಇಟ್ ಅಕ್ರಾಸ್ ಆನ್ ರೆಕಾರ್ಡ್. ಅವ್ರುಗಳೇ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಈಗ ಈ ಬಿಲ್ಗಳನ್ನ ಕೊಡ್ಲಿಕ್ಕೆ ನಮ್ಗೆ ಪರ್ಸೆಂಟೇಜ್ ಕೇಳ್ತಾರೆ. ಯಾವ ಪರ್ಸೆಂಟೇಜ್ ಮೇಲೆ ಇವರು BJP ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಇವರೆಲ್ಲ ಬಂದ್ರು, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್, ಅದೇ ಪರ್ಸೆಂಟ್ ಇವತ್ತು ಇನ್ನೂ ಹೆಚ್ಚಾಗಿ ಜೀವಂತವಾಗಿದೆ ಅಂತ ಕಾಂಟ್ರಾಕ್ಟರ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇಡಮ್, ಈ ತರ ಲೂಟಿ ಮಾಡೋದನ್ನ ನೀವು ಬ್ರ್ಯಾಂಡ್ ಬೆಂಗಳೂರು, ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಚೆನ್ನಾಗಿದ್ಬಿಟ್ರೆ ಸಾಕ. ಸೊ ಡಿ ಕೆ ಶಿವಕುಮಾರ್ ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ಬಿಟ್ರೆ ಸಾಕ. ಡಿ ಕೆ ಶಿವಕುಮಾರ್ 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ಸಾಕ. ಆಮೇಲೆ ಡಿ ಕೆ ಶಿವಕುಮಾರ್ ಓಡಾಡೋದು ಅರ್ಧ ಡಜನ್ ಹೆಲಿಕಾಪ್ಟರ್, ಫ್ಲೈಟ್ ಅಲ್ಲಿ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಜನರಿಗೆ ಇವತ್ತು ಒಂದು 2 ವೀಲರ್ಗೆ ಹಾಕ್ಲಿಕ್ಕೆ, ಪೆಟ್ರೋಲ್ ಹಾಕ್ಲಿಕ್ಕೆ, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಶಾರ್ಟೇಜ್ ಇದೆ. ದಿಸ್ ಇಸ್ ವಾಟ್ ದ ಸ್ಟೇಜ್. ಅವರು ಅಭಿವೃದ್ಧಿ ಅಂತಂದ್ರೆ ಅವ್ರ ಮುಖ ನೋಡ್ಕೊಂಡು, ಅವ್ರ ಬೆಳಗ್ಗೆ ಹಾಕೋಣ ಬಟ್ಟೆಗಳನ್ನ, ಅವ್ರವರ ಕಾರ್ಗಳನ್ನ ನೋಡ್ಕೊಂತಾರೆ. ಮೇಡಮ್, ಜನರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋ ಅಂತ ಮನಸ್ಥಿತಿ ಅವ್ರಿಗಿಲ್ಲ. ಆಮೇಲೆ ಜನ ತಪ್ಪು. 7 ಕೋಟಿ ಜನ ಇವ್ರುಗಳನ್ನ ಆಯ್ಕೆ ಮಾಡಿದಾರಲ್ಲ, ಅದು ಮೊದಲ ತಪ್ಪು. ಸರ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಇನ್ನೊಂದ್ ಕಡೆ ಬಿಜೆಪಿ ಆಡಳಿತ ಬೇಸತ್ತು ಅಯ್ಯೋ ಸಾಕಪ್ಪ ಅಂತ ಹೇಳಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರ, ಅಥವಾ ನಿಜವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನ ಇಷ್ಟಪಟ್ಟು ಇಲ್ಲ ಕಾಂಗ್ರೆಸ್ನವ್ರು ಬರ್ಲಿ ಅಂತ ವೋಟ್ ಹಾಕಿದ್ರು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ದರ್ ಇಸ್ ನೋ ಪೊಲಿಟಿಕಲ್ ಆಲ್ಟರ್ನೇಟಿವ್ ಅದರ್ ದ್ಯಾನ್ ದಿಸ್ 3 ಪಾರ್ಟೀಸ್. ಈ 3 ಪಾರ್ಟಿಗಳನ್ನ ಬಿಟ್ರೆ ನಮ್ಗೆ ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಇಲ್ಲ. ಕ್ರಿಯೇಟ್ ಮಾಡಬೇಕಾದಂತ ಒಂದು ದೊಡ್ಡ ಐ ಥಿಂಕ್ ಅವಶ್ಯಕತೆ ಇದೆ. ಅಂಡ್ ಇಟ್ ಶುಡ್ ಬಿ ಕ್ರಿಯೇಟೆಡ್ ಅಂಡ್ ಇಟ್ ವಿಲ್ ಬಿ ಕ್ರಿಯೇಟೆಡ್ ಬೈ 2028. ಬಟ್ ಆದರೆ ಈಗ ಆಲ್ಟರ್ನೇಟಿವ್ ಇಲ್ಲ. ಈಗ 2023 ರಮೇಶ್ ಜಾರಕಿಹೊಳಿ CD ಪ್ರಕರಣ ಆಗಿರ್ಬೋದು, ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾಗಳಾಗಿರ್ಬೋದು, ಸಾಲು ಹಗರಣಗಳಾಗಿರ್ಬೋದು, PSI ಸ್ಕ್ಯಾಮ್, 500 ಕೋಟಿ ಸ್ಕ್ಯಾಮ್ ಆಗಿರ್ಬೋದು BJP ಆಡಳಿತದಲ್ಲಿ, ಇಟ್ಸ್ ಆಲ್ ನೆಗೆಟಿವ್. ಸೊ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಿದಾಗ ಜನ ಏನ್ ಅನ್ಕೊಂಡ್ರು, ಯಾರಿಗೆ ಆಲ್ಟರ್ನೇಟಿವ್ ಹಾಕೋದು? ಇನ್ನು JDS ನೋಡಿದ್ರೆ ಅದು ಕುಟುಂಬ ಅಂತ ಅನ್ಕೊಂಡು ಎಲ್ಲೋ ಒಂದು ಮಟ್ಟಕ್ಕೆ ತನ್ನ ಗುಂಡಿನ ಅವರೇ ತೋಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲೋ ಇದ್ದಂತ JDS ಇವತ್ತು 10 ಸೀಟು, 15 ಸೀಟಿಗೆ, 20 ಸೀಟಿಗೆ ಬಂದಿದೆ ಅಂತಂದ್ರೆ ದೇನೋ ಪೊಲಿಟಿಕಲಿ ದೇ ಆರ್ ಟ್ರೈನಿಂಗ್ ಅಂತ. ಸೊ ಆಲ್ಟರ್ನೇಟಿವ್ ಇದೇನೋ BJPಗೆ ಆಲ್ಟರ್ನೇಟಿವ್ ಕಾಂಗ್ರೆಸ್ಗೆ ಹಾಕಿದ್ರು ಜನ. ಇಷ್ಟಪಟ್ಟು ಹಾಕಿದ್ದಲ್ಲ, ಕಷ್ಟಪಟ್ಟು ಹಾಕಿದ್ದು. ಅಂದ್ರೆ ನಮ್ಗೆ ಆಲ್ಟರ್ನೇಟಿವ್ ಇಲ್ಲ ಅಂತ ಜನಕ್ಕೆ ಅವ್ರಿಗೆ ವೋಟ್ ಹಾಕಿದ್ದು. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ಆಗಬಹುದು? ಅವ್ರ ಆಸ್ತಿ ಹೆಚ್ಚಾಗಬಹುದು ಮೇಡಮ್. 1400 ಕೋಟಿ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಲಿ ನೆಕ್ಸ್ಟ್ ಟೈಮ್ ನೀವು ನನ್ನ ಪ್ರಶ್ನೆ ಕೇಳಿದಾಗ ಅಥವಾ ನೆಕ್ಸ್ಟ್ ಟೈಮ್ ಚುನಾವಣೆಗೆ ಬರೋಷ್ಟೊತ್ತಿಗೆ ಒಂದು 5000 ಕೋಟಿ ಮಾಡ್ಕೊಂಡ್ರೆ ಬೇರೆ ನನ್ಗೆ ಹಿಂಗ್ ಗುಂಡಿ ಮುಚ್ತಾರ? ನಿಮ್ಗೇನು ಹೆಲಿಕಾಪ್ಟರ್ ಕೊಡಿಸ್ತಾರೆ ಸಾಮಾನ್ಯ ಜನಕ್ಕೆ, ಅಥವಾ ಗುಂಡಿ ಮುಚ್ತಾರ? ಅವ್ರು ಏನಕ್ಕೆ ಗುಂಡಿ ರಿಪೇರಿ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರು ಓಡಾಡೋದು ಬರೀ ಹೆಲಿಕಾಪ್ಟರ್ ಅಲ್ಲಿ. ಆಮೇಲೆ ಅವ್ರು ಓಡಾಡೋ ಸದಾಶಿವನಗರದಿಂದ ವಿಧಾನಸೌಧಕ್ಕೆ ಮನೆ ನೀಟಾಗಿದೆ ಅದು. ಸೊ ಇಸ್ ಫೋಕಸ್ ಓನ್ಲಿ ಆನ್ ದ್ಯಾಟ್. ಸೊ ಅವ್ರು ಓಡಾಡೋದು CM ಆಗೋಸ್ಕರ. ಸೊ ಬದಲಾವಣೆ ಆಯಿತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿನಲ್ಲಿ ಬದಲಾವಣೆ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ವಾಟ್ ಎಲ್ಸ್ ಐ ಕ್ಯಾನ್ ಎಕ್ಸ್ಪೆಕ್ಟ್? ಜನರ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಆಗಬಹುದು?
ಅವ್ರ ಮನೆ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ವಿಷಭರಿತವಾಗಿದೆ ಕೆರೆಗಳಲ್ಲಿರುವಂಥ ನೀರುಗಳು, ಮತ್ತು ತರಕಾರಿ ಕೂಡ ಲೆಡ್ ಕಂಟೆಂಟ್ ಇದೆ, ದರ್ ಈಸ್ ಎ ಟಾಕ್ಸಿಕ್, ಆರ್ಸೆನಿಕ್ ಇದೆ, ಪೀಪಲ್ ಆರ್ ಡ್ರಿಂಕಿಂಗ್ ಆರ್ಸೆನಿಕ್ ವಾಟರ್, ಆರ್ಸೆನಿಕ್ ಇಸ್ ನಥಿಂಗ್ ಬಟ್ ಎ ಪಾಯ್ಸನ್. ಡೆಕನ್ ರಿಪೋರ್ಟ್ ಇದೆ, ಪೊಲ್ಯೂಷನ್ ಬೋರ್ಡ್ ರಿಪೋರ್ಟ್ ಇದೆ. ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? ಕೆರೆ ನೀರಿರೋದು ಸ್ನಾನ ಮಾಡೋಕ್ಕೆ ಕುಡಿಯೋಕ್ಕೆ ಅಲ್ಲ ಅಂತ. ಸರಿಯಪ್ಪ ಆಯಿತು, ಕೆರೆ ನೀರಿರೋದು ಸ್ನಾನ ಮಾಡೋಕ್ಕೆ ಕುಡಿಯೋಕ್ಕೆ ಅಲ್ಲ ಅಂತ. ಸರಿ ಆಯಿತು, ನಿಮ್ಮ ಮನೆಗಳಲ್ಲೇನೋ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಫಿಲ್ಟರ್ಗಳು ಹಾಕಿದಾರ, ನಾವು ಎಲ್ಲಿಂದ ತೊಗೊಂಬರೋಣ? ಐ ಕ್ಯಾನ್ ಆಫರ್ಡ್, ವಾಟ್ ಅಬೌಟ್ ಎ ಕಾಮನ್ ಮ್ಯಾನ್? ಅಂದರೆ ಇಂಥ ವ್ಯಕ್ತಿಗಳು ಸಿ ಎಮ್ ಇನ್ನೊಂದು ಏನು ಸಮಾಜದ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟು ಸಿದ್ದರಾಮಯ್ಯ ಮಾಡೋಕ್ಕಾಗಲ್ಲ ಅಂದಮೇಲೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಏನು ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಐ ಡೋಂಟ್ ಇವನ್ ನೋ ದಟ್. ಬಟ್ ಡಿ ಕೆ ಶಿವಕುಮಾರ್ ಸಿ ಎಮ್ ಆದ್ರಿಂದ ಏನೋ ಒಂದಷ್ಟು ಜನ ಸುತ್ತಮುತ್ತ ಇರೋ ಒಕ್ಕಲಿಗರು ಏನೋ ಪಾಪ ಅವ್ರಿಗೆ ಏನಾದರೂ ಇನ್ನೊಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ಬೋದೇ ಹೊರತು, ಸುತ್ತಮುತ್ತ ಒಂದಷ್ಟು ಜನ ಒಕ್ಕಲಿಗರು ಇವ್ರು ಮಾಡ್ಕೊಂಡಿದ್ರೆ ಅವ್ರಿಗೇನೇ ಹೆಲ್ಪ್ ಆಗ್ಬೋದೇ ಹೊರತು ಸಮಾಜಕ್ಕೆ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ, ಇನ್ನು ಶೋಷಿತ ಸಮಾಜ ಆಗುತ್ತೆ ಅಂತ ನನ್ನ ಒಂದು ಯೋಚನೆ. ಸರ್, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಕಂಟಿನ್ಯೂ ಆದ್ರೆ, ಅಂದ್ರೆ ಅವರು ಕೂಡ ಲಾ ಓದಿದ್ದಾರೆ, ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಬರ್ತಾರೆ ಅಂತ ಎಲ್ಲರೂ ಕಾಂಗ್ರೆಸ್ನಲ್ಲಿರೋವಂಥವ್ರು ಮಾತಾಡ್ತಾರೆ. ಏನ್ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಆಡಳಿತ ಹೆಂಗಾಗುತ್ತೆ? ಇನ್ನೊಂದ್ ಕಡೆ ಸಾಲ, ಕರ್ನಾಟಕದ ಮೇಲೆ ಸಾಕಷ್ಟು ಸಾಲ ಅಂತ ಹೇಳಲಾಗುತ್ತೆ. ನಮ್ಮ 224 ಈ ಒಂದು ಕರ್ನಾಟಕವನ್ನ ಒಳ್ಳೆ ರೀತಿಯಲ್ಲಿ ಸಾಲ ಮುಕ್ತವಾಗಿ ಜನರ ಮುಖದಲ್ಲಿ ನಗುವನ್ನ ತಗೊಂಬಂದು ಭ್ರಷ್ಟಾಚಾರ ಮುಕ್ತ, ಡ್ರಗ್ಸ್ ಮುಕ್ತ, ರೇಪ್ ಮುಕ್ತ, ಕ್ರೈಮ್ ಮುಕ್ತ, ಲೂಟಿಕೋರರ ಮುಕ್ತ ಅಥವಾ ವಂಶಾಡಳಿತ ಮುಕ್ತವನ್ನ ಮಾಡಲಿಕ್ಕೆ ನಿಜವಾಗ್ಲೂ 224 MLAಗಳಲ್ಲಿ ಸಿದ್ದರಾಮಯ್ಯ ಎಲ್ಲ ಯಾರೂ ಕೂಡ ಅನ್ಫಿಟ್ ಅಂತ ನನ್ನ ಒಂದು ಅನಿಸಿಕೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. 224 ಯಾವನು ಕೂಡ ಇನ್ಫಿಟ್. ಅವರು, ಅವ್ರ ಮಕ್ಕಳು, ಅವ್ರ ಆಸ್ತಿ ಇನ್ಕ್ರೀಸ್ಮೆಂಟ್ ಮಾಡೋದು, ಅವ್ರ ಲೈಫು. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಅದ್ಯಾವುದೋ ಒಂದು ಮೊನ್ನೆ ಒಂದು 20 ದಿವಸಕ್ಕೆ ಮುಂಚೆ ಒಂದು ನರೇಗಾ ಬಚಾವ್ ಅಂತೇನೋ ಒಂದು ಮಾಡ್ತಾರೆ. 60 ಕಿಲೋಮೀಟರ್ಸ್ CM ಟ್ರಾವೆಲ್ಸ್ ಇನ್ ಹೆಲಿಕಾಪ್ಟರ್. ಯಾರಪ್ಪಂದು ಆಸ್ತಿ? 47 ಕೋಟಿ ಇಫ್ ಐ ಆಮ್ ನಾಟ್ ರಾಂಗ್. ಕಳೆದ 2 ವರ್ಷದಲ್ಲೋ 3 ವರ್ಷದಲ್ಲೋ ಬರೀ ಹೆಲಿಕಾಪ್ಟರ್ ಕಾಸ್ಟು. ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ಹಿಂದುಳಿದ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿ 60 ಕಿಲೋಮೀಟರ್ ಚಿಕ್ಕಬಳ್ಳಾಪುರಕ್ಕೆ, ಇಲ್ಲಿ ಐ ಥಿಂಕ್ 0 ಟ್ರಾಫಿಕ್ ಮಾಡಿದ್ರೆ ಅರ್ಧ ಗಂಟೆಲಿ ಅಲ್ಲಿಗೆ ಇಡ್ತಾರೆ. ಈ ಯೂಸಸ್ ದ ಲಕ್ಸುರಿ ಅನ್ನೋದನ್ನ ಏನೋ ಅವರ ಒಂದು ಸ್ವಂತ ಆಸ್ತಿ ಥರ ಬಳಸುವಂಥ ವ್ಯಕ್ತಿಗಳಿಂದ ಏನು ಬದಲಾವಣೆ ಆಗೋಕ್ಕಾಗುತ್ತೆ ಮೇಡಮ್? ಏನು ಬದಲಾವಣೆ ಆಗುತ್ತೆ? ಚಿಕ್ಕಬಳ್ಳಾಪುರಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ. ಸಿದ್ದರಾಮಯ್ಯ ಅವರು ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಅವ್ರಿಗೆ ವಯಸ್ಸಾಗಿದೆ. CM ಯಾರು ಬೇಕಾದ್ರೆ ಆಗಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಬದಲಾವಣೆ ಆಗಲ್ಲ. ಮುಂದೆ BJP ಬಂದರೂ ಏನೋ BJPಯಿಂದ ಆಗುತ್ತೆ, ಖಂಡಿತ ಆಗಲ್ಲ. ಯಾಕಂದ್ರೆ ಅವ್ರದ್ದು ಭಾಳೆಲ್ಲ ನೋಡ್ಬಿಟ್ಟಿದ್ದೀವಿ. ಇನ್ನು ಕಮಿಂಗ್ ಟು JDS, ದೇ ದೆಮ್ಸೆಲ್ಫ್ ಆರ್ ಒಂದು ರೀತಿ ಅವರೇ ಐ ಥಿಂಕ್ ಮೂಲೆ ಗುಂಪು ಮಾಡ್ಕೊಂಡಿದ್ದಾರೆ. ಜನರಿಗೆ ಹೊಸತನ ಮಾಡಬೇಕು ನಾವು. ವಿ ನೀಡ್ ಗುಡ್ ಫೇಸ್. 224 ನಿಜವಾಗ್ಲೂ ನನಗೆ ಹೇಳೋದಾದ್ರೆ 224 MLAಗಳು ಅನ್ಫಿಟ್ಟು. 224 ಸೀಟ್ಗಳಲ್ಲೂ ಕೂಡ ಒಂದು ಹೊಸ ಪ್ರತಿಭೆಗಳನ್ನ, ಹೊಸ ಮುಖಗಳನ್ನ, ಹೊಸ ಯೋಚನೆ ಮಾಡೋರ್ನ, ಹೊಸ ಸಾಮಾಜಿಕ ಕಳಕಳಿ ಇರೋರ್ನ, ಭ್ರಷ್ಟಾಚಾರ ವಿರೋಧ ಮಾಡೋರ್ನ, ಪೊಲೀಸ್ ಈ ದುರಾಡಳಿತ ಪೊಲೀಸ್ ವ್ಯವಸ್ಥೆಯನ್ನ, ಈ ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕುವಂತ ಒಂದು ವ್ಯಕ್ತಿಗಳು ನನ್ನಂತವ್ರು ಬೇಕಾಗಿದೆ. ಐ ಡೋಂಟ್ ಥಿಂಕ್ ಸೊ. ಸಾಮಾನ್ಯ ಜನ ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಏನು ಗೊತ್ತಾಗುತ್ತೆ? ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಜೈ ಅಂತಾರೆ, ಒಂದಷ್ಟು ಜನ ಸಿದ್ದರಾಮಯ್ಯ ಜೈ ಅಂತಾರೆ, ಒಂದಷ್ಟು ಜನ ಯಡಿಯೂರಪ್ಪನ ಜೈ ಅಂತಾರೆ. ಜೈ ಅನ್ಕೊಂಡೆ ನೀವು ಓಟ್ ಹಾಕಬೇಕಾದ್ರೆ ಇವ್ರುಗಳನ್ನ ತಲೆಯಲ್ಲಿ ಇಟ್ಕೊಂಡು ಓಟ್ ಹಾಕೋವಂಥ ಜನ ಸ್ಟಾಪ್ ಮಾಡಬೇಕಾಗಿದೆ. ಅವ್ರ ಮಕ್ಕಳಿಗೋಸ್ಕರ, ಸಾಮಾನ್ಯ ಜನ ಅವ್ರ ಮಕ್ಕಳಿಗೋಸ್ಕರ, ಅವ್ರಿಗೋಸ್ಕರ ಓಟ್ ಹಾಕೋವಂಥ ಒಂದು ಭರವಸೆಗಳನ್ನ ನಾವು ಮೂಡಿಸ್ಬೇಕಾಗಿದೆ. ದಿಸ್ ಇಸ್ ವಾಟ್ ಐ ಫೀಲ್. ಸರ್, ಬೆಳಿಗ್ಗೆ ಎದ್ರೆ ರೇಪ್ ಕೇಸ್, ಬೆಳಿಗ್ಗೆ ಎದ್ರೆ ಅಲ್ಲಿ ಕೊಲೆಗೆ, ಬೆಳಿಗ್ಗೆ ಎದ್ರೆ ಅವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಿಂಗಾಯ್ತು ಅನ್ನೋ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀವಿ. ಇಂಥ ಪ್ರಕರಣಗಳು ಜಾಸ್ತಿ ಆದಾಗ, ತನಿಖೆ ಅಂತ ಕೊಟ್ಟಾಗ ಗೃಹ ಸಚಿವರು ಹಾರಿಕೆ ಉತ್ತರ ಕೊಡ್ತಾರೆ. ನನ್ನ ಗಮನದಲ್ಲಿ ಇಲ್ಲ, ಅದು ನಾನು ನೋಡ್ಕೊಂಡು ಹೇಳ್ತೀನಿ, ಅಥವಾ ಅದ್ ನನ್ಗೆ ಗೊತ್ತಿಲ್ಲ, ನೇರವಾಗಿ ಹೇಳ್ತಾರೆ ಅದ್ ನಂಗೆ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ, ಇಷ್ಟೇ. ಅಂದ್ರೆ ಒಂದು ಗೃಹ ಸಚಿವರು ಅಂದ್ರೆ ಮನೆಯ ಯಜಮಾನ ಹೆಂಗ್ ನೋಡ್ಕೋಬೇಕು ಮನೆ ಅನ್ನೋದು ಚೆನ್ನಾಗಿ ಗೊತ್ತಿರ್ಬೇಕು. ನನಗ್ ಗೊತ್ತಿಲ್ಲ ಅನ್ನೋ ಹಾರಿಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಆರೋಪ ಇದೆ ಅವ್ರ ಮೇಲೆ. ಏನ್ ಹೇಳ್ತೀರಾ? ಒಬ್ಬ ಗೃಹ ಸಚಿವರಾಗಿ ಎಷ್ಟು ಜವಾಬ್ದಾರಿಯುತವಾಗಿ ಉತ್ತರ ಕೊಡ್ಬೇಕು? ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಅವನು ಸಂದೇಶ್ PG ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾನೆ. ನಾನು ಪೋಸ್ಟಿಂಗ್ಗೆ 50 ಲಕ್ಷ ಕೊಟ್ಟು ಇಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಂಡ್ಬಂದಿದ್ದೀನಿ ಅಂತ. ದಿಸ್ ಈಸ್ ವಾಟ್ ಆ ವಿಕ್ಟಿಮ್ ಹೇಳಿದ್ದು ನನಗೆ. ಇಫ್ ಅಟ್ ಆಲ್ ವಿ ಕನ್ಸಿಡರ್ ದಟ್ ಸ್ಟೇಟ್ಮೆಂಟ್, ಆ ಪಾಸಿಬಿಲಿಟಿ ನಾವು ವರ್ಕ್ ಮಾಡೋದಾಯ್ತು ಅಂತಂದ್ರೆ, ಸೊ ಕರ್ನಾಟಕದಲ್ಲಿ 1000 ಪೊಲೀಸ್ ಸ್ಟೇಷನ್ಸ್ ಇದೆ, ಬೆಂಗಳೂರಲ್ಲಿ 160 ಪೊಲೀಸ್ ಸ್ಟೇಷನ್ಸ್ ಇದೆ. ಎಲ್ಲರೂ ಕೂಡ ಅದೇ ರೀತಿ ಅನ್ಕೊಂಬಿಟ್ರೆ
ಐ ಥಿಂಕ್ ಹ್ಯೂಜ್ ಕರಪ್ಷನ್ ಒಂದು ಫೇಸನ್ನ ನೋಡಿಕೊಂಡು ಇವ್ರುಗಳು ಅವ್ರುಗಳನ್ನ ಏನೇ ಭ್ರಷ್ಟಾಚಾರ ಮಾಡಲಿ, ಏನೇ ಈಗ ನೋಡಿ ಆ ಹೆಣ್ಣುಮಗಳನ್ನ ನೀನು ಲಂಚ ಕೊಡು 25 ಲಕ್ಷ ಇಲ್ಲ ಮಂಚಿಗೆ ಬಾ ಅಂತಂದರೆ, ಇಲ್ಲಿವರೆಗೂ ಒಂದು ಹೋಮ್ ಮಿನಿಸ್ಟರ್ ಆಗಿ ಒಂದು ತಾಕತ್ತಾದಂಥ ಅಥವಾ ಒಂದು ಸ್ಟ್ರಾಂಗ್ ಮೆಸೇಜನ್ನ ಕೊಡ್ಲಿಕ್ಕೆ ಆಗದಂಥ ವ್ಯಕ್ತಿ, ಅಸಹಾಯಕ ವ್ಯಕ್ತಿನ ನಾವು ಅಲ್ಲಿ ಮಾಡಿ ಕುಣಿಸಿದೀವಿ ಅಂತಂದ್ರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಐ ಆಮ್ ರಿಪೀಟಿಂಗ್ ದ ಸೇಮ್ ಸ್ಟೇಟ್ಮೆಂಟ್. 224ರಲ್ಲಿ ಜನರ ಸೇವೆ ಮಾಡಬೇಕಾದಂಥ ಮಾಡಬಹುದಾದಂಥ ವ್ಯಕ್ತಿಗಳು ಅಥವಾ MLAಗಳು ಒಬ್ರು ಕೂಡ ಇಲ್ಲ. ಎಲ್ಲ ಬರೀ ಜೇಬನ್ನ, ಅವ್ರ ಜೀವನವನ್ನ, ಅವರ ಆಸ್ತಿಗಳನ್ನ, ಅವರ ವಂಶಗಳ ಆಡಳಿತವನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಹೊರತು ನೋ ಬಡಿ ಇಸ್ ಬಾದರ್ಡ್ ಅಬೌಟ್ ದಿಸ್. ಏನೋ ಈ ಸುವರ್ಣ ಕರ್ನಾಟಕ ಅಂತ ಹೇಳ್ತೀವಿ, ಲೂಟಿ ಮಾಡಿಟ್ಟುಬಿಟ್ಟಿದ್ದಾರೆ, ದರಿದ್ರವನ್ನ ತಂದಿಟ್ಟುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ. ಈ ದರಿದ್ರ ವ್ಯಕ್ತಿಗಳು 224ರನ್ನ ತೊಲಗಿಸ್ತಿದ್ದು ಈ ಕರ್ನಾಟಕ ಖಂಡಿತ ನಗು ಕಾಣಲ್ಲ. ಫರ್ಗೆಟ್ ಅಬೌಟ್ ಹ್ಯಾವಿಂಗ್ ಮನಿ. ನಮ್ಮ ಹತ್ರ ದುಡ್ಡು ಮಾತು ಬೇಡ, ದುಡ್ಡಿಲ್ಲ ಅಂದ್ರೆ ಇರ್ಬೋದು, ಕನಿಷ್ಠ ಹೋಗ್ಲಿ ನೆಮ್ಮದಿ ಇದೆಯಾ, ಕ್ರೈಮ್ ಇದೆಯಾ? ಮೇಡಮ್, ಲಾಸ್ಟ್ ಇಯರ್ 700 ರೇಪ್ಸ್, 2025 ನಾನು ಹೇಳ್ತಾ ಇರೋದು 700 ರೇಪ್ಸ್, 180 ರೇಪ್ ಬೆಂಗಳೂರಲ್ಲಿ ಆಗಿದೆ. ಸೋ ಕಾಲ್ಡ್ ಐ ಥಿಂಕ್ ಸೇಫೆಸ್ಟ್ ಬೆಂಗಳೂರು ಅಂತ ಹೇಳುವಂತ ಇವ್ರುಗಳು ಪೊಲೀಸರು ಅಲ್ಲೆಲ್ಲೋ ಕೂತ್ಕೊಂಡು ಬಿಡಿ ಹೊಡಿತಾ ಇರ್ತಾರೆ, ಅದೆಲ್ಲೋ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ಅದೆಲ್ಲೋ ಮರದ ಕಡೆ ಹಾಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲೋ ವಸೂಲಿಗೆ ಬಿದ್ದಿರ್ತಾರೆ. ಪ್ರೊಟೆಕ್ಷನ್ ಎಲ್ಲಿದೆ ಮೇಡಮ್? ಐ ಡೋಂಟ್ ಥಿಂಕ್ ಸೊ. ಇವು ಎಕ್ಸಿಸ್ಟಿಂಗ್ MLAಗಳು, ಎಕ್ಸಿಸ್ಟಿಂಗ್ ಸರ್ಕಾರಗಳು, ಎಕ್ಸಿಸ್ಟಿಂಗ್ ಪಕ್ಷಗಳು ಯಾವುದೇ ಇಂಪ್ಯಾಕ್ಟ್ ಮಾಡಲ್ಲ ಮೇಡಮ್. ಕಿತ್ತು ಒಗಿಬೇಕು ಇವ್ರನ್ನ. ಅನ್ಲೆಸ್ ವಿ ಡೋಂಟ್ ಸ್ಯಾನಿಟೈಸ್ ದಿಸ್ 224 MLAs and 3 parties, ಕರ್ನಾಟಕ ಯಾವತ್ತೂ ನಗು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಈಗ ಅಧಿವೇಶನ ನಡೀತಾ ಇದೆ, ಸಾಕಷ್ಟು ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಏನೇ ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರೆ ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರ ಮೇಲೆ ಬೇರೆ ಪಕ್ಷದವರು, ವಿರೋಧ ಪಕ್ಷದವರಿಗೆ ಕೆಸರರ್ ಚಾಟ ನಡೀತಾ ಇದೆ. ಅವ್ರೇನೋ ಹೇಳ್ತಾರೆ, ಇವ್ರು ಅವಾಗ ಅವ್ರು ಮಾಡಿದ್ರಾ ನಾವು ಮಾಡಕ್ಕೆ, ಅವ್ರು ಮಾಡ್ದಂಗ್ ನೀವು ಕೇಳಿದ್ರ ಅನ್ನೋ ಪ್ರಶ್ನೆಗಳನ್ನ, ಹಾರಿಕೆ ಉತ್ತರಗಳು ಕೊಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಧಿವೇಶನದಲ್ಲಿ ಆಬ್ಸೆಂಟ್ ಆಗಿರ್ತಾರೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು. ಇದೆಲ್ಲದರ ಮಧ್ಯ ಅಲ್ಲಿ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲೇ ಎಷ್ಟೋ ಜನ ಕಷ್ಟ ಪಡ್ತಾ ಇದಾರಲ್ಲ, ಅವರಿಗೆಲ್ಲ ಅಭಿವೃದ್ಧಿ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅಧಿವೇಶನದಲ್ಲಿ ಏನ್ ಮಾತಾಡ್ಬೇಕು, ಏನ್ ಆಗ್ತಾ ಇದೆ, ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ಫಾರ್ ದ ನೇಮ್ ಸೇಕ್ ಇದು ಅಧಿವೇಶನ ಅಂತ ಬಿಟ್ರೆ ಇವ್ರಿಗೆಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ಮಾಡ್ಕೊಳಂಥವ್ರು. ಆಮೇಲೆ ಎಷ್ಟೋ ಜನ ಅಲ್ಲಿ ಪ್ರೆಸೆಂಟೇ ಆಗೋದಿಲ್ಲ. ಇದು ಬಿಟ್ಟಾಗಿ ಕರ್ನಾಟಕಕ್ಕೆ ಒಂದೇ ಒಂದು ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಆನ್ ದಿಸ್ ಥಿಂಗ್. ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗೊಗಾಯಿ ಅವರು ನಿನ್ನೆ ರಾಜ್ಯಸಭೆಯಿಂದ ಹೊರಗಡೆ ಹೋಗಿದ್ದಾರೆ. ಒಂದು ಪ್ರಶ್ನೆ ಕೇಳಿಲ್ಲ ಅಂತ ಅವರು. 6 ವರ್ಷದಲ್ಲಿ ರಾಜ್ಯಸಭಾ ಮೆಂಬರ್ ಆಗಿ BJPಯಿಂದ ಆ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಪ್ರಶ್ನೆ ಕೇಳಿಲ್ಲ, ಒಂದು ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ಳಿಲ್ಲ. ಯಾವುದಕ್ಕೋಸ್ಕರ ನಾವು ಅಲ್ಲಿ ಕಳಿಸಿದ್ವಿ? ಮೇಲ್ಮನವಿ ಅಂತಂದ್ರೆ ಬುದ್ಧಿವಂತರು ಇರುವಂತ ಜಾಗ ಅಂತ ನಾವು ಹೇಳೋದು ರಾಜ್ಯಸಭಾನ, ಮತ್ತೆ ಇಲ್ಲಿ ಕೌನ್ಸಿಲ್ನ ಬುದ್ಧಿವಂತರು ಇರುವಂತ ಜಾಗನ. ದಟ್ ಪರ್ಸನ್, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗೊಗೊಯ್ ಅವರು 6 ವರ್ಷದಲ್ಲಿ ಒಂದು ಪ್ರಶ್ನೆ ಕೇಳಿಲ್ಲ ಜನರ ಪರವಾಗಿ. ಜನರು ಅಂದ್ರೆ ಸಮಸ್ಯೆಗಳಿಲ್ವಾ ಭಾರತದಲ್ಲಿ? ಆಮೇಲೆ ಒಂದು ಡಿಸ್ಕಷನ್ ಪಾಡಲಿಲ್ಲ ಅಂತಂದ್ರೆ ಬೊಂಬೆಗಳನ್ನ ಕನಿಸ್ತಾ ಇದ್ದೀರಾ, ಅಥವಾ ಸುಮ್ಮನೆ ಮೌನವಾಗಿ ನಿಮ್ಮ ಮಾಫಿಯಾಗಳನ್ನ ನಡೆಸೋಕ್ಕೋಸ್ಕರ ಇವತ್ತು ರಾಜ್ಯಸಭಾ ಆಗಿರ್ಬೋದು, MPಗಳಾಗಿರ್ಬೋದು, MLAಗಳಾಗಿರ್ಬೋದು ತುಂಬ್ತಾ ಇದ್ದಾರೆ. ಆಮೇಲೆ ಕಮಿಂಗ್ ಮೇಡಮ್, ಏನಿದೆ ಮೇಡಮ್, ಜನರು ಇದು ಬೇಜಾರಲ್ಲಿ ತೂಚಿ ಅಂತ ಇದ್ದಾರೆ. ವಿರೋಧ ಪಕ್ಷದವರು ಪ್ರಶ್ನೆ ಕೇಳಲ್ಲ. ಯಾಕೆ ಅಂತಂದ್ರೆ ಅವರು 2023ವರೆಗೂ BJP ಇದ್ರು, ಅವರು ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಅವ್ರಿಗೂ ಒಂದು ತಾಕತ್ ಇರಬೇಕು, ಬಟ್ ಅವ್ರಿಗೆ ತಾಕತ್ ಯಾಕಿಲ್ಲ ಅಂದ್ರೆ ಅವರು ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಇಳಿದು ಬಿಟ್ಟಿದಾರ. ಆಮೇಲೆ ಅಡ್ಜಸ್ಟ್ಮೆಂಟ್ ಆಗಿ ಭ್ರಷ್ಟಾಚಾರವನ್ನ ನಡೆಸ್ತಾ ಇದಾರ. ಅಂದ್ರೆ ಆಡಳಿತ ಪಕ್ಷಕ್ಕೆ ಇಷ್ಟು ಬಂತು ಅಂದ್ರೆ, X ಬಂತು ಅಂದ್ರೆ ಆಪೋಸಿಷನ್ಗೆ ಏನಾದ್ರು ಇಷ್ಟೇನಾದ್ರೂ ಹೋಗ್ತಾ ಇದೆಯಾ? ಯಾಕಂದ್ರೆ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ಇಲ್ಲಿ ನೋಡಿ, ನಿರುದ್ಯೋಗದ ಸಮಸ್ಯೆ ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿ 2.25 ಲಕ್ಷ ಸರ್ಕಾರಿ ಖಾಲಿ ಇರುವಂತ ಇದನ್ನ ಆಯ್ತು ಉದ್ಯೋಗಗಳನ್ನ ನಾವು 1 ವರ್ಷದಲ್ಲಿ ಫಿಲ್ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ. 3 ವರ್ಷ ಆದ ಮೇಲೆ ಯಾಕೆ ಸಿದ್ದರಾಮಯ್ಯ ಮಲ್ಕೊಂಡ್ಬಿಟ್ಟಿದಾರಾ? ಅಂದ್ರೆ ಸುಳ್ಳು ಹೇಳಲ್ಲ ನಿಮ್ಮ ಕೆಲಸ. ಇವತ್ತಿನ ಯುವ ಜನತೆಗೆ ಯಾಕೆ ನಿಮ್ಮ ಮಗನ್ನ ಬೆಳೆಸಿ ಅಂತ ಅಲ್ಲೆಲ್ಲೂ ಹೋಗಿ ಹೇಳಕ್ಕಾಗತ್ತೆ? ಅದೇ 2.25 ಲಕ್ಷ ಸರ್ಕಾರಿ ಉದ್ಯೋಗಗಳು ಕರ್ನಾಟಕ ಸ್ಟೇಟಲ್ಲಿ ಖಾಲಿ ಇದೆಯಲ್ಲ, ನೀವೇ ಹೇಳದಂಥ ಮ್ಯಾನಿಫೆಸ್ಟೋದಲ್ಲಿ ಸುಳ್ಳು ಹೇಳಿ ಬಂದು 3 ವರ್ಷ ಆದ್ರೂ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ತೊಲಗಿ. ನೀವೊಬ್ಬರೇನಾ? ನಿಜವಾಗ್ಲೂ ಹೇಳ್ತೀನಿ, ವಿ ವಿಶ್ ದೆ ಗೆಟ್ ಡೆಸ್ಟ್ರಾಯ್ಡ್. ಇವ್ರಿಗೆ ನಾಶ ಆಗಬೇಕು, ಅವತ್ತೇ ಕರ್ನಾಟಕ ಉದ್ಧಾರ ಆಗೋದು. 2.25 ಲಕ್ಷ ಸರ್ಕಾರಿ ಉದ್ಯೋಗಗಳಿಗೆ ಪ್ರೊಟೆಸ್ಟ್ ಮಾಡ್ತಾರೆ. ಈ ಒಬ್ಬ ಪಕ್ಷದೂ ಹೋಗಲ್ಲ, ಕುಮಾರಸ್ವಾಮಿ ಹೋಗಲ್ಲ JDS ಇಂದ, BJP ಹೋಗಲ್ಲ ಹುಡುಗರನ್ನ ನೋಡೋಕ್ಕೆ, ಕಾಂಗ್ರೆಸ್ ಅವರು ಯಾಕಂದ್ರೆ ಸರ್ಕಾರ ಅವರು ಹೋಗಲ್ಲ. 3 ಪಕ್ಷಗಳಿಗೆ ಬೆಳೆದಿರುವಂಥವ್ರು ಇವತ್ತಿನ ನಿರುದ್ಯೋಗಿಗಳು, ಸರ್ಕಾರಿ ನಿರುದ್ಯೋಗಿಗಳನ್ನ ಆಸೆ 3 ಪಕ್ಷದವ್ರಿಗೆ ಬೇಕಾಗಿಲ್ಲ. ಅದಕ್ಕೆ 4 ತಿಂಗಳ ಹಿಂದ್ಗಡೆ ಕಬ್ಬು ಬೆಳೆಗಾರರು ಬೀದಿಗೆ ಬಂದು ನಿಂತ್ಕೊಂತಾರೆ, 3,400 ರೂಪಾಯಿ ಕೊಡಿ ಅಂತ.
ಮೂರೂ ಪಕ್ಷದವ್ರು ಹೋಗಲ್ಲ. ಇವರಿಗೆ ರೈತರಿಗೂ ಹೋಗಲ್ಲ, ನಿರುದ್ಯೋಗಿಗಳಿಗೆ ಹೋಗಲ್ಲ. ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತಂದ್ರೆ ಕೊಂದೋರ್ ಪರವಾಗಿ ಪಾದಯಾತ್ರೆ ಮಾಡ್ತಾರೆ ಹೊರತು ನೊಂದೋರ್ ಪರವಾಗಿ ಯಾರೋ ಮಾಡಲ್ಲ. ಫಾರ್ ಹೂಮ್ ಆರ್ ದೇರ್ ವರ್ಕಿಂಗ್? ಈ ಮೂರೂ ಪಕ್ಷಗಳು ಸೋ ಕಾಲ್ಡ್, ನನ್ಗೆ ಗೊತ್ತಿಲ್ಲ ಏನು ಪದಗಳನ್ನ ಬಳಸಬೇಕು ಅಂತ, ಸೋ ಕಾಲ್ಡ್ ಸೆಲ್ಫ್ ಸೆಂಟರ್ಡ್ ಸೆಲ್ಫಿಶ್ ಪೊಲಿಟಿಷಿಯನ್ಸ್ ಹೂ ಆರ್, ಅವರು ಭ್ರಷ್ಟಾಚಾರಕ್ಕೆ ಬಿಟ್ರೆ ಅನೈತಿಕತೆಗೆ ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ಬಿಜೆಪಿ ಇಷ್ಟು ಕೆಳಮಟ್ಟಕ್ಕೆ ಹೋಗ್ಲಿಕ್ಕೆ ಆ ಸಿಡಿ ಪ್ರಕರಣದಲ್ಲಿ ಆ ರಮೇಶ್ ಜಾರಕಿಹೊಳಿ ಮಾಡಿದಂಥ ಕೆಲಸ ಎಷ್ಟು ದೊಡ್ಡ, ಹಂಗನ್ಬಿಡಿ ಏನು ಕಾಂಗ್ರೆಸ್ ಅವರು ಏನು ಮೇಟಿ ಪ್ರಕರಣ ಆಗಿರ್ಬೋದು, ಏನೇನು ಬರ್ತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್. ಹಾಗಾಗಿ ಮೇಡಮ್ ಇಟ್ ಈಸ್ ಓನ್ಲಿ ಜಸ್ಟ್ ಎ ಲೂಟ್. ಹಾಗಾಗಿ ಏನು ಬದಲಾವಣೆಗಳು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ವರ್ಸ್ಟ್ ಆಗುತ್ತೆ. ಇನ್ನೂ ಒಂದು 2 ವರ್ಷ ಅಷ್ಟೊತ್ತಿಗೆ ಕಾಂಗ್ರೆಸ್ ಆಡಳಿತ ಇತ್ತು ಅಂತಂದ್ರೆ, ಬಿದ್ದೋರೆ ಪರವಾಗಿಲ್ಲ ಸರ್ಕಾರ ಇತ್ತು ಅಂತಂದ್ರೆ ಇನ್ನೂ ವರ್ಸ್ಟ್ ಕಂಡೀಷನ್ ಆಗುತ್ತೆ. ಪೀಪಲ್ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್. ಓಕೆ ಸರ್, ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ ನಾನು ಕೂಡ ಗಮನಿಸಿದ್ದೀನಿ ನಿಮ್ಗೆ, ನೀವು ನಾನು ಸಿಎಂ ಆಗ್ಬೇಕು ಅಂತ ನೀವು ಕೂಡ ನಿಮ್ಮ ಆಸೆಯನ್ನ ಹೇಳ್ಕೊಂಡಿದ್ದೀರಾ. ಸಿಎಂ ಅಥವಾ ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದು? ಮೇಡಮ್ ಈಗ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯದ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಮೇಡಮ್. ಈ 224 ಯಾವನೂ ಕೂಡ ಅವ್ರ ಆಸ್ತಿಗಳನ್ನು ಮಾರಾಟ ಮಾಡಿ ಅಥವಾ ಅವ್ರ ಜೇಬಿಂದ ಈ ಸಾಲ ಅಂತೂ ತೀರ್ಸಲ್ಲ. ವಿ ನೀಡ್ ಟು ಮೇಕ್ ಕರ್ನಾಟಕ ಡೆಬಿಟ್ ಫ್ರೀ ಸ್ಟೇಟ್. ಇಲ್ಲಿ ಯಾರು ಮಾಡ್ತಾರೆ? ಇನ್ನು ಈ ವರ್ಷ 1.32 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ವಿ ನೀಡ್ ಟು ಮೇಕ್ ಎ ಸ್ಟೇಟ್ ಅನ್ನೋ ಡೆಬಿಟ್ ಫ್ರೀ ಸ್ಟೇಟ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಮಾಡ್ತಾರಂಥ ಬಜೆಟಲ್ಲಿ ಅದು ಇಲ್ಲಿ ಬಿಟ್ಟರೆ, ವಿಧಾನಸೌಧ ಫೈಲ್ ಬಿಟ್ಟರೆ, 100 ರೂಪಾಯಿ ಬೆಳಗಾಂಗೆ ಹೋಗ್ಬೇಕು ಅಂತಂದರೆ 100 ರೂಪಾಯಿ ಅಲ್ಲಿ ಹೋಗಿರಬೇಕು. ಇಲ್ಲಿ 100 ರೂಪಾಯಿ ಬಿಟ್ಟರೆ ಅಲ್ಲಿ ಬೆಳಗಾಂಗೆ ಹೋಗೋದಕ್ಕೆ ಅದು 1 ರೂಪಾಯಿ ಆಗಿರ್ತದೆ, ಲಂಚ ತಿಂದು. ಸೊ ಭ್ರಷ್ಟಾಚಾರವನ್ನು ಸ್ಟೇಜ್ ಬೈ ಸ್ಟೇಜು ಕಡಿವಾಣ ಹಾಕುವಂಥ ಕೆಲಸ ಆಗಬೇಕಾಗಿದೆ. ಕರ್ನಾಟಕ ಹ್ಯಾಸ್ ಬಿಕಮ್ ಎ, ಬ್ಯಾಂಗ್ಳೂರ್ ಹ್ಯಾಸ್ ಬಿಕಮ್ ಎ ಡ್ರಗ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಹಬ್ ಆಗಿದೆ. ವಿ ನೀಡ್ ಟು ಹ್ಯಾವ್ ಎ ಝೀರೋ ಟಾಲರೆನ್ಸ್ ಫಾರ್ ಡ್ರಗ್, ಝೀರೋ ಟಾಲರೆನ್ಸ್ ಫಾರ್ ಬ್ಯಾಂಗ್ಳೂರೇ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್. ಮೊನ್ನೆ ಬಂದ್ರಲ್ಲ ಮೇಡಮ್, ಮಹಾರಾಷ್ಟ್ರ ಪೊಲೀಸರು ಬಾಗ್ಲೂರಲ್ಲಿ MDMA ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂಥ ಯೂನಿಟ್ಗಳನ್ನ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡ್ಕೊಂಡೋದ್ರು. ಕರ್ನಾಟಕ ಪೊಲೀಸರು ಮತ್ತೆ ಇಲ್ಲಿರುವಂಥ ಭ್ರಷ್ಟ ಪೊಲೀಸರು ಕಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ದಿಸ್ ನೋ ಡೌಟ್ ಅಬೌಟ್ ಇಟ್. ಯಾಕೆ ಅಂತಂದ್ರೆ ಮಹಾರಾಷ್ಟ್ರ ಪೊಲೀಸರು ಬಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಬಾಗ್ಲೂರಲ್ಲಿ ರೈಡ್ ಮಾಡ್ತಾರೆ ಅಂತಂದ್ರೆ, ನಮ್ಗಳಿಗೆ ಇಷ್ಟೊಂದು ಜನ IPSಗಳು, 1,10,000 ಪೊಲೀಸರು ಬೇಕಾಗಿದೆಯಾ? ಮೊದಲನೇದಾಗಿ ಈ ಪೊಲೀಸ್ ಇಲಾಖೆ ಬೇಕಾಗಿದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಬರ್ತಾರಂಥ ಭ್ರಷ್ಟಾಚಾರ ಆಗಿರ್ಬೋದು, ಅಥವಾ ATM ದರೋಡೆಗಳಾಗಿರ್ಬೋದು, ಚಿನ್ನ ಲೂಟಿ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮೇಲೆ ರೇಪ್, ಮಂಚಕ್ಕೆ ಬಾ ಅನ್ನೋದು, ಲಂಚ ಕೊಡು ಇಲ್ಲ ಮಂಚಕ್ಕೆ ಬಾ, ಈ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ಯೂನಿಫಾರ್ಮ್ ಹಾಕೊಂಡು ಆ ಮಟ್ಟಿಗೆ ಬಂದ್ಬಿಟ್ರೆ, ಸೊ ವೇರ್ ಆರ್ ವಿ ಹೆಡಿಂಗ್ ಅಂತ ಅನ್ಸದ. ಸೊ ಮೇಡಮ್ 700 ರೇಪ್ಸ್ ಆಗಿದೆ ಏನೋ ಕರ್ನಾಟಕದಲ್ಲಿ. ವಿ ನೀಡ್ ಟು ಬ್ರಿಂಗ್ ಡೌನ್ ದಿಸ್ ರೇಪ್ಸ್. ಈ ರೇಪ್ಸ್ಗಳನ್ನು ಕಡಿಮೆ ಮಾಡಬೇಕು. ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ನ ನೀವು ಕೇಳಿದ್ರಿ ನನಗೆ. ನಾನು CM ಆಗಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ಬಟ್ ಈ ಮೂರೂ ಪಕ್ಷಗಳ ಆಡಳಿತವನ್ನ ಇದೇ ಜಾಗದಲ್ಲಿ ನಾವು ಇಟ್ಕೊಂಡು ನೋಡ್ತಾ ಇದೀವಲ್ಲ, ಇಟ್ಸ್ ಇಂಪಾಸಿಬಲ್. ಈ ಮೂರು ಪಕ್ಷದವ್ರನ್ನ ನಂಬ್ಕೊಂಡು ಕರ್ನಾಟಕ ಬದಲಾವಣೆ ಆಗುತ್ತೆ ಅಂದ್ರೆ ಅದು ನಿಜವಾಗ್ಲೂ ಡೌಟ್ ಇದೆ. ಹಾಗಾಗಿ ನಮ್ಮಂತವ್ರು ವಿ ಆರ್ ಪ್ರೊವೋಕಿಂಗ್ ಪೀಪಲ್. ಎಸ್, ನಾನು CM ಅಂತಾರೆ, ಇನ್ನೊಬ್ಬ ಯಾವನ MLA ಅಂತ ಯೋಚನೆ ಮಾಡ್ತಾನೆ. ಬದಲಾವಣೆ ಅಂತೂ ಡೆಲ್ಲಿಲಿ ಆಗಿದೆ ಅಂತಂದ್ರೆ ಒಬ್ಬ ಅರವಿಂದ್ ಕೇಜ್ರಿವಾಲ್ ಮಾಡ್ಬೋದು ಅಂತ ನಾವ್ಯಾಕೆ ಮಾಡೋಕ್ಕಾಗಲ್ಲ? ಇದು ನಮ್ಮ ಕರ್ನಾಟಕ. ಆಮೇಲೆ ನಮ್ಮ ಜನ, ನಾವು ಟ್ಯಾಕ್ಸ್ ಕಟ್ತಾ ಇರೋದು ನಮ್ಮ ಜನ. ಏನು ಸಿದ್ದರಾಮಯ್ಯಗೆ ಬರ್ಕೊಟ್ಟಿದ್ದೀವ, DK ಶಿವಕುಮಾರ್ಗೆ ಬರ್ಕೊಟ್ಟಿದ್ದೀವ, ಯಡಿಯೂರಪ್ಪನ ಫ್ಯಾಮಿಲಿಗೆ ಬರ್ಕೊಟ್ಟಿದ್ದೀವ, ಅಥವಾ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಗೆ ಬರ್ಕೊಟ್ಟಿದ್ದೀವ? ವಿ ನೀಡ್ ಟು ಬ್ರಿಂಗ್ ಇನ್ ಎ ನ್ಯೂ ಫೇಸಸ್, ನ್ಯೂ ಲೀಡರ್ಶಿಪ್, ನ್ಯೂ ಹೊಸ ಒಂದು MLAಗಳ ಒಂದು ವ್ಯವಸ್ಥೆಯನ್ನು ತರಬೇಕಾದಂಥ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ನಾವು ಮಾಡ್ತೀವಿ. ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತೀವಿ, ಜನರಿಗೆ ಆ ಪಕ್ಷಕ್ಕೆ ಬಂದು ಸೇರ್ಕೊಳಕ್ಕೆ ಮಾಡ್ತೀವಿ, ಅಲ್ಲಿಂದ ಗೆಲ್ಲಿಸ್ಕೊಂಡ್ ಬರ್ತೀವಿ. ಗೆದ್ದ ಮೇಲೆ ಬದಲಾವಣೆ ಖಂಡಿತ ಮಾಡ್ತೀವಿ. ವಿ ವಿಲ್ ಬ್ರಿಂಗ್ ಇನ್. ನಮಗೆ ಕರ್ನಾಟಕದಲ್ಲಿ ಟೋಲ್ ಗೇಟ್ಸ್ ಇರಬಾರ್ದು ನನ್ನ ಆಸೆ. ಗೊತ್ತಿಲ್ಲ ನನಗೆ, ಜನ ಅವರೇ ಅಲ್ಲಿ ಟೋಲ್ ಗೇಟ್ ನಿಲ್ಲಿಸಬಾರ್ದು. ಐ ಫೀಲ್ ಸೊ. ನಾನು ಗಾಡಿಲಿ ಹೋಗ್ಬೇಕಾದ್ರೆ ನನಗೆ ಟೋಲ್ ಗೇಟ್ ಇರಬಾರ್ದು ಅಂತ ಅನಿಸುತ್ತೆ. ಇಫ್ ಐ ಬಿಕಮ್ ಎ CM, ಡೆಫಿನೆಟ್ಲಿ ದೇ ವೋಂಟ್ ಬಿ ಟೋಲ್ ಗೇಟ್ಸ್. ಅದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಟೋಲ್ ಗೇಟ್ಗಳು ಇರಬಾರ್ದು ಅನ್ನೋದು. ಅಂಡ್ 41,000 ಕೆರೆಗಳಿದೆ, ಹೂಳೆತ್ತಿಲ್ಲ. 41,000 ಕೆರೆಗಳನ್ನ ಟೈಮ್ ಬೌಂಡಲ್ಲಿ ವಿತಿನ್ 1 year ಅಲ್ಲಿ ಆ ಕೆರೆಗಳನ್ನ ಹೂಳೆತ್ತಬೇಕು. ಯಾಕೆ ಅಂತಂದ್ರೆ ವಿ ವಾಂಟೆಡ್ ಟು ಇನ್ಕ್ರೀಸ್ ದ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇನ್ ದ ಲೇಕ್ಸ್ಗಳು. ಅಲ್ಲಿ ಲೇಕ್ಸನ್ನ ಆಗೋದ್ರಿಂದ 1,000 ಅಡಿ, 1,500 ಅಡಿಗೆ ನೀರು ಹೊರಟೋಗ್ಬಿಟ್ಟಿದೆ. ವಿ ವಾಂಟೆಡ್ ಟು ಇನ್ಕ್ರೀಸ್ ಟೇಬಲ್. ಅದೊಂದು ಟೇಬಲ್ ಇನ್ಕ್ರೀಸ್ ಮಾಡಿ ಒಂದು 40 ಲಕ್ಷ ಪಂಪ್ ಸೆಟ್ಸ್ ಇದೆಯಂತೆ ಯಾರ್ದು ನಮ್ಮ ರೈತರುಗಳದ್ದು. ಆ ಪಂಪ್ ಸೆಟ್ಗಳಿಗೆ ಸೋಲಾರ್ ಪ್ಯಾನಲ್ಸ್ಗಳನ್ನ ಕೊಟ್ಟು ಬೆಳಗ್ಗೆ ಎದ್ರೆ ಅವ್ನ ಪಾಡಿಗೆ ಅವನು ಉಚಿತವಾಗಿ 90% ಸಬ್ಸಿಡಿನಲ್ಲಿ ಸರ್ಕಾರದಿಂದ ಕೊಟ್ಟರೆ, ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬಂದ ತಕ್ಷಣ ಅವ್ರ ಪಂಪ್ ಸೆಟ್ಗಳನ್ನು ಆನ್ ಮಾಡ್ಕೊಬೇಕು. ಸರ್ಕಾರದ ಮೇಲೆ ಡಿಪೆಂಡ್ ಆಗಿರಬಾರ್ದು.
ಮೇಜರಾಗಿ ಏನು ಅಂತಂದರೆ, ಯಾವತ್ತು ಹಸಿವಿಗೆ ಮತ್ತು ಬಡತನಕ್ಕೆ ಮುಕ್ತ ಆಗುತ್ತೆ ನಮ್ಮ ಈ ಒಂದು ರಾಜ್ಯ, ಖಂಡಿತವಾಗಿ ಸುವರ್ಣ ಕರ್ನಾಟಕ ಆಗುತ್ತೆ. ಆ ಸುವರ್ಣ ಕರ್ನಾಟಕ ಆಗಬೇಕು ಅಂತಂದರೆ ರೈತನಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಅವ್ರುಗಳಿಗೆ ಅವ್ರ ಬೋರ್ವೆಲ್ಲಲ್ಲಿ ನೀರಾಗಿರ್ಬೋದು, ಕೆರೆನ ಉಳಿತದೆ 41,000 ಕೆರೆಗಳನ್ನು ಟೈಮ್ ಬೌಂಡಲ್ಲಿ ಜಿಲ್ಲಾಧಿಕಾರಿಗಳಿಗೆ ಟೈಮ್ ಬೌಂಡನ್ನ ಫಿಕ್ಸ್ ಮಾಡಿ 41,000 ಕೆರೆಗಳಲ್ಲಿ ಉಳೆತ್ತದು, ರೈತರಿಗೆ ಸೋಲಾರ್ ಪ್ಯಾನೆಲ್ಸ್ನ ಕೊಟ್ಟು ಅವರನ್ನು ಇಂಡಿಪೆಂಡೆಂಟ್ ಮಾಡೋದು. ಇದು ನಮ್ಮ ಅಲ್ಲಿಗೆ ಹಸಿವು ಮತ್ತು ಬಡತನಕ್ಕೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು. ಆಮೇಲೆ ಅದರ್ ದ್ಯಾನ್ ದಿಸ್ ವಿ ವಾಂಟೆಡ್ ಟು ಈ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಪ್ರೈವೇಟ್ ಸ್ಕೂಲ್ಸ್ ಕಾಲೇಜಸ್ ಆಗಿರ್ಬೋದು, ನನ್ಗನ್ಸಿದ್ದೇನು ಅಂತಂದರೆ ವಿ ನೀಡ್ ಟು ಬ್ರಿಂಗ್ ಇನ್ ಎ ನ್ಯಾಷನಲೈಸೇಷನ್ ಅಂತಂದರೆ ಸರ್ಕಾರಗಳನ್ನ ಟೇಕ್ ಓವರ್ ಮಾಡಿ ಅದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಾಗಿರ್ಬೋದು, 41,000 ಸರ್ಕಾರಿ ಶಾಲೆಗಳು ಸೋರೋ ಪರಿಸ್ಥಿತಿನಲ್ಲಿ ಮುಚ್ಚೋ ಪರಿಸ್ಥಿತಿಯಲ್ಲಿ ಇದೆ. ವಿ ವಾಂಟೆಡ್ ಟು ಅಪ್ಗ್ರೇಡ್ ದ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇಂಜೆಕ್ಟ್ ಈ ಒಂದು ಎಜುಕೇಷನ್ ಅನ್ನೋದಕ್ಕೆ ಒಂದು ಪರ್ಮನೆಂಟ್ ಪ್ರೈವೇಟ್ ಸ್ಕೂಲಲ್ಲೂ ಸರ್ಕಾರಿ ಶಾಲೆಗೂ ಯಾವುದೇ ಡಿಫ್ರೆನ್ಸ್ ಇರಬಾರ್ದು. ಅದು ಇನ್ಫ್ರಾಸ್ಟ್ರಕ್ಚರಲ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಅಥವಾ ಅಲ್ಲಿನ ವ್ಯವಸ್ಥೆಗಳಾಗಿರ್ಬೋದು. ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋಗಲಿ, ಕಾನ್ವೆಂಟ್ ಥರ ದುಡ್ಡಿರೋರು ಅಲ್ಲೂ ಹೋಗಲಿ. ಸೊ ವಿ ವಾಂಟೆಡ್ ಟು ಬ್ರಿಂಗ್ ದಿಸ್ ಚೇಂಜಸ್. ಇಷ್ಟು ಬೇರೆ ನನ್ನ ತಿಳಿದಂಗೆ ಬೇರೆ ಏನು ಮೇಜರ್ ಚೇಂಜಸ್ ಬೇಕಾಗಿಲ್ಲ ಮೇಡಮ್. ಇದನ್ನು ಸೆಟ್ರೈಟ್ ಮಾಡಿದ್ರೆ ಆಮೇಲೆ 1,400 ಕೋಟಿ 500 ಕೋಟಿ ಡಿಕ್ಲೇರ್ ಮಾಡೋ ಅಂಥ MLAಗಳ ಬದಲು ನಮ್ಮ ಜನರ ಹತ್ರ 10 ವರ್ಷಕ್ಕಾಗಷ್ಟು ದುಡ್ಡು ಉಳಿಬೇಕು. ಅವ್ರ ಜೇಬಲ್ಲಿ, ಅವ್ರ ಮನೆಯಲ್ಲಿ, ಅವ್ರ ಖಾರದ ಪುಡಿ ಡಬ್ಬದಲ್ಲಿ, ಅವ್ರ ಬ್ಯಾಂಕಲ್ಲಿ. ಆವಾಗ ಸ್ಮೈಲ್ ಬರ್ತದೆ. ಸೊ ಸ್ಮೈಲ್ ನೋಡಿ, ನಿಮಗ್ದಲ್ಲೇ ಒಂಥದ್ದು ಆಗತ್ತಾ ಬಿಡುತ್ತೋ ಅಲ್ಲ, ಅದು ಆಗತ್ತಾ ಬಿಡುತ್ತೋ. ಸೊ ಈ ದುಡ್ಡು ಏನಾಗ್ತಾ ಇದೆ, ಡೆಫಿನೆಟ್ಲಿ ಈಗ ನಮ್ಮ ಹೆಣ್ಮಕ್ಳು ನೀವು ಹೋಗಿ ಮನೆಗಳಿಗೆ ಹೋಗಿ ಹಳ್ಳಿಗಳ ಕಡೆ ಹೋಗಿಬೇಕಾರೆ ಡಬ್ಬುಗಳಲ್ಲೇ ಇಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಮನೆಯಲ್ಲಿ ಗಂಡಸಾರನು ಎಣ್ಣೆ ಪಣ್ಣೆ ಎತ್ಕೊಂಡ್ಬಿಡ್ತಾನೆ, ಮಾಂಸಕ್ಕೆ ಎತ್ಕೊಂಡ್ಬಿಡ್ತಾನೆ ಅಂತ ಅಲ್ಲೆಲ್ಲೋ ಬಚ್ಚಿಟ್ಟಿರ್ತಾರೆ. ಸರ್ವೈವಲ್. ಸೊ 10 ವರ್ಷಕ್ಕಾಗಷ್ಟು ನನ್ನ ಉದ್ದೇಶ, ಈ 5 ಬಿಕಮ್ ಎ CM ಫಾರ್ 5 years, ಐ ವಿಲ್ ಎನ್ಶೂರ್ 10 ವರ್ಷಕ್ಕಾಗಷ್ಟು ಹಣ, ಅದು ಆರ್ಥಿಕತೆ, ಅದ ನೀವು 10 ವರ್ಷ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಜೇಬಲ್ಲಿ ದುಡ್ಡಿರಬೇಕು, ನಿಮ್ಮ ಬ್ಯಾಂಕಲ್ಲಿ ದುಡ್ಡಿರಬೇಕು, ನಿಮ್ಮ ಮನೇಲಿ ದುಡ್ಡಿರಬೇಕು. 1,400 ಕೋಟಿ 500 ಕೋಟಿ ಡಿಕ್ಲೇರ್ ಮಾಡೋ MLAಗಳು ಇಂಪಾರ್ಟೆಂಟ್ ಅಲ್ಲ. 7 ಕೋಟಿ ಕನ್ನಡಿಗರಲ್ಲಿ 10 ವರ್ಷ ದುಡ್ದಿಲ್ಲ ಅಂದ್ರೂ ಕೂಡ ಆ ಭವಿಷ್ಯ ಇದೆಯಲ್ಲ, ಆರ್ಥಿಕ ಭವಿಷ್ಯ, ಅದು ನಿರ್ಮಾಣ ಆಗ್ಬೇಕು ಮೇಡಮ್. ದೆನ್ ವಿ ಕ್ಯಾನ್ ಕಾಲ್ ಈ ಸುವರ್ಣ ಕರ್ನಾಟಕ ಅಂತ ದೊಡ್ಡ ಅಕ್ಷರದಲ್ಲಿ ಬರೀತಾರಲ್ಲ, ಅದು ನಿಜವಾಗ್ಲೂ ಆಗುತ್ತೆ. ದಿಸ್ ಈಸ್ ವಾಟ್ ಮೈ ಪ್ಲಾನ್. ಅದು ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಯಾರನ್ನ ಮಾಡಂಗಿದ್ರೆ ಮಾಡಲಿ, ನಮ್ಗೇನು ಸಮಸ್ಯೆ ಇಲ್ಲ. ನನಗೆ ಗೊತ್ತಿದೆ ಯಾರೋ ಮಾಡಲ್ಲ. ಮಾಡಿದ್ರೆ ನಾವುಗಳೇ ಮಾಡಬೇಕು ಮುನ್ನುಗ್ಕೊಂಡು. ಯಾಕೆ ಅಂತಂದ್ರೆ ಜೀವ್ರನ್ನ ಏನು ಮಾತಾಡಕ್ಕೆ ಬಿಡ್ತಾರ? ನನ್ನ 4 ಸತಿ ಜೈಲಿಗೆ ಕಳಿಸಿದ್ರು, ಕೇಸುಗಳು ಹಾಕರು, ಏನಕ್ಕೂ ಬಗ್ಗಿಲ್ಲ ಜಗ್ಗಿಲ್ಲ. ನಾವು ಹಂಗೆ ಅದೇನೇ ಮೇಂಟೈನ್ ಮಾಡ್ಕೊಂಬರ್ತೀವಿ. ಭಗವಂತ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದಾನೆ. 15 ವರ್ಷಕ್ಕೆ ಮುಂಚೆ ನಾವು ಸಣ್ಣ ಮೊಬೈಲಲ್ಲಿ ಶುರು ಮಾಡಿದ್ದು. ಟುಡೇ ಫಟ್ ಆಲ್ ಇವತ್ತು ಯಾರಾದರೂ ಮಾತಾಡಿದ್ರೆ ಏನೋ ಅನ್ನೋ ಮಟ್ಟಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆಮೇಲೆ ಬುದ್ಧಿವಂತಿಕೆ ಇದೆ, ನಮ್ಮದೇ ಆದಂಥ ನೆಟ್ವರ್ಕ್ಗಳಿದೆ, ಆರ್ಥಿಕವಾಗಿ ಬೆಳೆದಿದ್ದೀವಿ. ಮುಂಚೆ 2 ವೀಲರ್ ಓಡಾಡ್ತೀವಿ, ಇವತ್ತು BMW ಓಡಾಡ್ತೀವಿ. ಯಾಕೆ ಅಂತಂದರೆ ಹೋರಾಟ ಅಂದರೆ ಬರೀ ಜೋಳಿಗೆ ಹಾಕ್ಕೊಂಡು ನಾವು ನಿಯತ್ತಾಗಿದ್ದೀನಿ ಅಂತಲ್ಲ. ಯು ಶುಡ್ ಆ ನಿಮ್ಮ ಮಿಷನ್ ಇದೆಯಲ್ಲ ಕಂಪ್ಲೀಟ್ ಆಗಬೇಕು. ಹೇಳಿದ್ರಲ್ಲ, ಜನರ ಜೇಬಲ್ಲಿ ಇರಬೇಕು, ನೀನು CM ಆಗಬೇಕು, ಆ ಮಿಷನ್ ಕಂಪ್ಲೀಟ್. ಅದು ಎಥಿಕಲ್ ಆಗಲಿ ಅನ್ಎಥಿಕಲ್ ಆಗಲಿ ಅಲ್ಟಿಮೇಟ್ ಆಗಿ ರೀಚ್ ಆಗಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ನೋಡೋಣ. ಐ ಥಿಂಕ್ ಪೀಪಲ್ ಆರ್ ಇನ್ ಎ ಮೂಡ್. ಚೇಂಜ್ ಬೇಕು ಅಂತ ಜನರಿಗೆ ಅನಿಸ್ತಿದೆ, ಸಾಗ್ಬಿಟ್ಟಿದೆ. ಅದರ ಒಂದು ಪ್ರತಿಬಿಂಬಗಳೇ ಇವೆಲ್ಲ. ಏನು ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ ನೋಡಿ. ನಮ್ಮ ಎಂಟೈರ್ ಕರ್ನಾಟಕದ ವ್ಯವಸ್ಥೆ ನಡೆಯೋದು 224 MLA, ಅಸೆಂಬ್ಲಿ, ಸ್ಪೀಕರು, ರೆಪ್ರೆಸೆಂಟೇಷನ್, CM ಅಂತ. ಈ ಎಂಟೈರ್ ಸಿಸ್ಟಮ್ ಆಸ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ, ಹಾಳಾಗೋಗ್ಬಿಟ್ಟಿದೆ. ಅದರ ಇಂಪ್ಯಾಕ್ಟೇ ಸ್ಪೀಕರ್ ಎದ್ದೋಗಿರೋದು. ಇವರು ಮಿನಿಸ್ಟ್ರುಗಳು ಮತ್ತು ಮಿನಿಸ್ಟರ್ ಅಲ್ಲದವರ ಮಧ್ಯ ಒಂದು ಏನು ಗಲಾಟೆಗಳೇನಿದೆ ಅದರಿಂದ ಬೇಸತ್ತು ಎದ್ದೋಗಿದ್ದಾರೆ. ಸ್ಪೀಕರ್ ಎದ್ದೋಗ್ತಾರೆ, ಕಲಾಪ ನಿಂತೋಗುತ್ತೆ ಅಂತಂದರೆ ಯಾವ ಮಟ್ಟಕ್ಕೆ ಅಸೆಂಬ್ಲಿ ಗಬ್ಬೆದ್ದೋಗಿದೆ. ಅಥವಾ ಐ ಥಿಂಕ್ ಕಲ್ಮಶ ಅಂತ ಹೇಳ್ಬೋದು. ಅಥವಾ ಅಷ್ಟರ ಮಟ್ಟಿಗೆ ಐ ಥಿಂಕ್ ಪರಿಣಾಮಗಳು, ಅಥವಾ ಅಷ್ಟರ ಮಟ್ಟಿಗೆ ಐ ಥಿಂಕ್ ಟಾಕ್ಸಿಫಿಕೇಷನ್ನು, ಅಡ್ಮಿನಿಸ್ಟ್ರೇಟಿವ್ಲಿ ಟಾಕ್ಸಿಫಿಕೇಷನ್ ಅಂತ ಹೇಳ್ತಾರೆ, ಅಥವಾ ಆ ಟಾಕ್ಸಿಫಿಕೇಷನ್ ಆಗಿದೆ. ಐ ಥಿಂಕ್ ದಟ್ಸ್ ಅ ಎವಿಡೆನ್ಸ್. ಇದೋಗಿರೋದೇ ಒಂದು ದೊಡ್ಡ ಎವಿಡೆನ್ಸು. ಈ ಎಂಟೈರ್ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ಹೇಳಲಿಕ್ಕೆ. ಬೇರೆ ಏನು ಹೇಳೋಕ್ಕಾಗುತ್ತೆ? ಓಕೆ, 3 ಪಕ್ಷದಲ್ಲಿ ನಿಮಗೇನು ಅನ್ಸುತ್ತೆ ಸರ್, ಯಾವ ಪಕ್ಷ ದ ಬೆಟರ್? ತುಂಬಾ ಚೆನ್ನಾಗಿ ದ ಬೆಸ್ಟ್ ಅಂತೀವಿ, ಆದ್ರೆ ಓಕೆ ದ ಬೆಟರ್ ಇದಕ್ಕಿಂತ ಇದು ಓಕೆ ಅಂತ ಯಾವ್ದು ಹೇಳ್ಬೋದು ನೀವು? ನಮ್ಮ ಇವ್ರು ಯಾರು ಅಂತ ಕೇಳಿದ್ರೆ 3 ಜನ ಎಲ್ಲ ಬಿಟ್ಟಿರೋರೆ ಅಂತ ಹೇಳ್ಬೇಕಾಗುತ್ತೆ. ಏನು ಯಾರಿದ್ದಾರೆ ಮೇಡಮ್? ಯು ಟೆಲ್ ಮಿ. 224 MLAಗಳಲ್ಲಿ ಅವ್ರವ್ರ ಇನೋವಾ ಕಾರುಗಳು, ಕ್ಲಬ್ ಮೆಂಬರ್ಶಿಪ್ಗಳು, ಡಾಲರ್ಸ್ ಕಣಿಗಳಲ್ಲಿ ಮನೆಗಳು, ಓಡಾಡ್ಲಿಕ್ಕೆ ಕಾರುಗಳು, 1,000 ಕೋಟಿಗಳು, ಭ್ರಷ್ಟಾಚಾರದ ಆರೋಪಗಳು. ಯಾರಿಲ್ಲ ಹೇಳಿ ಮೇಡಮ್? ಯಾರಿಲ್ಲದೆ ಬದುಕ್ತಾ ಇದ್ದಾರೆ ಮೇಡಮ್? ಅವರು ಅವ್ರಿಗೋಸ್ಕರ
ಒಂದು 10 ತಲೆಮಾರಿಗೋಸ್ಕರ ಬದುಕ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮೂರು ಪಕ್ಷಗಳಲ್ಲಿ ಐ ಡೋಂಟ್ ಥಿಂಕ್ ಸೊ ಯಾರಾದರೂ ಇದ್ದಾರೆ ಅಂತ ನನಗಂತೂ ಅನಿಸ್ತಲ್ಲ. ಐ ಡೋಂಟ್ ವೆರಿ ಫ್ರ್ಯಾಂಕ್, ನನಗಂತೂ 3 ಪಕ್ಷಗಳಲ್ಲೂ ಕೂಡ ಯಾರನ್ನ ಹೇಳಬೇಕು ಅಂತ ಅನಿಸ್ತಲ್ಲ. ಪಕ್ಷಗಳು ಇಲ್ಲ, ವ್ಯಕ್ತಿಗಳು ಇಲ್ಲ ಮೇಡಮ್. ಮುಂಚೆ ಸ್ವಲ್ಪ ಸಿದ್ದರಾಮಯ್ಯನವ್ರ ಬಗ್ಗೆ ಸ್ವಲ್ಪ ಒಂದು ಬಿಲೀಫ್ ಇತ್ತು, ಬಟ್ ಇಟ್ಸ್ ಕಾನ್. ಯಾವತ್ತೂ ಅವ್ರ ಮಗನನ್ನು ಕರ್ಕೊಂಬಂದು ನನ್ನ ಮಗನ ಬೆಳೆಸಿ ಅಂತ ಹೇಳೋರು. ಅಂದರೆ ವಂಶ ಪರಂಪರೆ ಆಡಳಿತ ಮಾಡೋಕ್ಕೋಸ್ಕರ ಆಡಳಿತ ಯಂತ್ರ ನಡೀತಾ ಇದೆ ಅಂತ ಬಿಟ್ಟರೆ ಜನರಿಗೋಸ್ಕರ ಯಾವ 224 ಮೇಲೆ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ ಮೇಡಮ್. ಯಾರೂ ಕೂಡ ನಾನು ಹೆಸರಿಲಿಕ್ಕೆ ಯೋಗ್ಯರಲ್ಲ ಅಂತ ಅನ್ಸುತ್ತೆ. ಓಕೆ, ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.